ದೇವರಾಜೇಗೌಡ ಅವರು ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾದದ್ದು. ನಾನು ಯಾವುದೇ ಸಂತ್ರಸ್ತೆಯನ್ನ ಕೂಡ ಭೇಟಿ ಮಾಡಿಲ್ಲ, ಕಂಪ್ಲೇಂಟ್ ಕೊಡಿ ಅಂತ ನಾನು ಒತ್ತಡ ಹಾಕಿಲ್ಲ. ಖಾಸಗಿ ಹೋಟೆಲ್ನಲ್ಲಿ ಮೀಟ್ ಮಾಡಿದ್ದೀನಿ ಅಂದರೆ CCTV ದೃಶ್ಯಾವಳಿಗಳಿದೆ, ಅದನ್ನು ತೆಗೆದು ನೋಡಲಿ. ಆರೋಪ ಏನಾದರೂ ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡಿತೀನಿ. ಜೂನ್ 4ಕ್ಕೆ ಚುನಾವಣೆಯಲ್ಲಿ ಗೆದ್ದರೆ ಅವತ್ತೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಶ್ರೇಯಸ್ ಪಟೇಲ್ ಸವಾಲು ಹಾಕಿದ್ದಾರೆ. ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ ಹಾಸನದಲ್ಲಿ. ಸೊ ಅವರೇ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು. ದೇವರಾಜೇಗೌಡ ಅವರ ಆರೋಪ ಕಂಪ್ಲೀಟ್ ಸತ್ಯಕ್ಕೆ ದೂರವಾದದ್ದು. ನನ್ನ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಆರೋಪಗಳು ಸುಳ್ಳು ಸುಳ್ಳು ಅಂತ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ರೇವಣ್ಣ ಇರ್ಬೋದು, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ಕಿರುಕುಳ, ಕಿಡ್ನಾಪ್ ಹಾಗೂ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. SIT ತನಿಖೆ ನಡೀತಾ ಇರುವಾಗಲೇ ನಿನ್ನೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಒಂದು ಹೊಸ ಬಾಂಬನ್ನು ಸಿಡಿಸಿರ್ತಕ್ಕಂಥದ್ದು. ಏನು ಹಾಸನದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಪೆನ್ ಡ್ರೈವ್ ಅನ್ನ ಹಾಸನದಲ್ಲಿ ಹಂಚಿದ್ರು ಅಂತ. ಈಗ ನಮ್ಮ ಜೊತೆ ಶ್ರೇಯಸ್ ಪಟೇಲ್ ಅವರಿದ್ದಾರೆ. ಅವರ ಆರೋಪದ ಬಗ್ಗೆ ಏನು ಹೇಳ್ತಾನೆ ಸರ್? ದೇವರಾಜೇಗೌಡರು ನಿಮ್ಮ ಮೇಲೆ ಮಾಡಿರತಕ್ಕ ಆರೋಪ ನಿಜನ ಸರ್? ಅದೆಲ್ಲ ಶುದ್ಧ ಸುಳ್ಳು. ಒಂದು ಬಣ್ಣ ಕಟ್ಟಿ ಮಾತಾಡ್ತಾರೆ ಅಂತ ಹಳ್ಳಿಲಿ ಹೇಳ್ತಾರಲ್ಲ, ಅದು ಮಾಡಿರೋ ಕೆಲಸನೇ ನೆನ್ನೆ ಮಾಡಿರೋದೇ ದೇವರಾಜೇಗೌಡ ಅವರು. ಒಂದು ಆಧಾರ ರಹಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ, ನನ್ನ ಮೇಲೆ ಮಾಡಿದ್ದಾರೆ. ಆಧಾರ ಇಟ್ಕೊಂಡು ಮಾಡಿದ್ರೆ ಅದಕ್ಕೆ ವಿವರಣೆ ಕೊಡೋಣ, ಅದ್ರ ಬಗ್ಗೆ ಪ್ರತಿಕ್ರಿಯೆನ. ಏನೂ ಆಧಾರ ಇಲ್ಲದೆ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಪ್ರತಿಕ್ರಿಯೆಗೆ ನನಗೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ರೆಸ್ಟೋರೆಂಟ್ ವಿಷಯ ಎತ್ಕೊಂಡು ಅದ್ರ ಬಗ್ಗೆ ಅಲ್ಲಿ ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದೆ, ಸಂತ್ರಸ್ತರು ಭೇಟಿ ಮಾಡಿದೆ ಅಂತೆಲ್ಲ ಹೇಳಿದರೆ ಅದೆಲ್ಲ 100ಕ್ಕೆ 100 ಶುದ್ಧ ಸುಳ್ಳು. ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ನಾನು ಪಬ್ಲಿಕ್ TV ಅವ್ರ ಮುಖಾಂತರ ಕೇಳ್ಕೊಳ್ಳೋದಂಗೆ ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ. ಬರಲಿ, ದಾಖಲೆ ಸಮೇತ ನನ್ನ ಮುಂದೆ ಬರಲಿ, ಬೇಡ ಮಾಧ್ಯಮ ಮುಂದೆ ಬರಲಿ, ನಾನು ಬರ್ತೀನಿ ಅವ್ರ ಕರೆದ ಕಡೆ. ಹಿಂಗೆ ಮಾಡಿದ್ಯಾ ನೀನು ಅಂತ ನಾನು ಅದು ಒಪ್ಕೋಬೇಕಾ ಬೇಡವನ್ನ ಚರ್ಚೆ ಮಾಡೋಣ. ಅದು ಬಿಟ್ಬಿಟ್ಟು ಇವ್ರು ಏನೂ ಆಧಾರ ಇಲ್ಲದೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಒಪ್ಕೊತಾರೆ? ನಾನಂತೂ ಇದನ್ನು ನ್ಯಾಯಾಂಗ ತನಿಖೆ ಆಗಬೇಕು, ಜೊತೆಗೆ ಕಾನೂನು ಹೋರಾಟ ಮಾಡಬೇಕಂತ ನಾನು ತೀರ್ಮಾನಿಸಿದ್ದೀನಿ. ನಮ್ಮೆಲ್ಲ ಮುಖಂಡರುಗಳ ಆಗ್ರಹ ಒಂದೇ, ನಮ್ಮ ಕಾರ್ಯಕರ್ತರ ಆಗ್ರಹ ಒಂದೇ. ಅವ್ರಿಗೆ ಮಾನನಷ್ಟ ಮೊಕದ್ದಮೆ ಹಾಕಿ ಇವತ್ತು ನಿಮ್ಮ ಮೇಲೆ ಇಲ್ಲೂ ಸಲದ ಆರೋಪ ಮಾಡಿದ್ದಾರೆ ಅಂತ ನಮ್ಮೆಲ್ಲ ಕಾರ್ಯಕರ್ತರುಗಳು ಇವತ್ತು ಆಗ್ರಹಿಸ್ತಾ ಇದ್ದಾರೆ. ಇವತ್ತೆಲ್ಲ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇಷ್ಟು ಮಾಡಿದ್ರು ನೀವು ಸುಮ್ಮನೆ ಇದ್ದೀರಾ ಅಂತ. ನಾವೆಲ್ಲ ಒಮ್ಮತವಾಗಿ ಅವ್ರಿಗೆ ಒಂದು ಡಿಫಮೇಷನ್ ಕೇಸನ್ನ ಫೈಲ್ ಮಾಡ್ತಾ ಇದ್ದೀವಿ. ಆಧಾರ ರಹಿತವಾಗಿ ಇವ್ರು ಮಾಡಿರೋದೇ ದೊಡ್ಡ ತಪ್ಪು. ತನಿಖೆಯನ್ನು ದಿಕ್ತಪ್ಪಿಸುವಂಥ ಕೆಲಸ ಈ ದೇವರಾಜೇಗೌಡ ಮಾಡ್ತಿದ್ದಾರೆ. ಒಂದು ಹಂತವಾಗಿ SIT ತನಿಖೆ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ತನಿಖೆ ದಿಕ್ತಪ್ಪಿಸಿ ಇವ್ರು ಏನೋ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇವ್ರು ಯಾವ ಪಕ್ಷದಲ್ಲಿ ಇವರು ಇದ್ದಾರೆ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಪ್ರೋ ಕಾಂಗ್ರೆಸ್ ಮಾತಾಡ್ತಿದ್ರು ಮೊನ್ನೆವರೆಗೂ, ಅದಕ್ಕಿಂತ ಮೊನ್ನೆ BJP ಪರ ಮಾತಾಡ್ತಿದ್ರು, ಈಗ ನೆನ್ನೆನೇ ಬೇರೆ ಥರ ಮಾತಾಡ್ತಿದ್ದಾರೆ. ಇವರ ಒಂದು ನಡೆನೇ ಎಲ್ಲರಿಗೂ ಸಂಶಯ ಮಾಡಿಕೊಡ್ತಾ ಇದೆ. ಈ ಒಂದು ಕೇಸ್ನಲ್ಲಿ ಇವರು ಏನೋ ನಾನು ರಾಜ್ಯದಲ್ಲೇ ಏನೋ ಪ್ರಬುದ್ಧ ವಕೀಲರಾಗಿ ಪ್ರತಿಬಿಂಬಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಅದು ಆಗಲ್ಲ. ಯಾಕಂತ ಹೇಳಿದ್ರೆ ಹೇಳ್ತಲ್ಲ, ಈ ನೋವಿನಲ್ಲೂ ರಾಜಕಾರಣ ಮಾಡುವಂತಹ ರಾಜಕಾರಣಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ತರ ಅಲ್ಲ ಅದು. ಆ ರಾಜಕಾರಣ ಯಾರದ್ದು ಸತ್ಯನೋ ಯಾರದ್ದು ಸುಳ್ಳು, ಆದರೆ ಒಂದಂತೂ ಸತ್ಯ, ಇಡೀ ಪ್ರಕರಣ ಕೇವಲ ಇವರಿಬ್ಬರ ಮೇಲೆ ಕೇಂದ್ರೀಕೃತವಾಗೋದಕ್ಕೆ ಬದಲು ಯಾರು ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು ಆ ವಿಚಾರವನ್ನು ಕೂಡ ತನಿಖೆ ಮಾಡಿ ಅಂತಕ್ಕಂಥ ಆಗ್ರಹ ಎಲ್ಲರ ಕೈಯಲ್ಲೂ ಕೇಳಿ ಬರ್ತಾ ಇದೆ. CBI ಕೊಡಿ ಅಂತ. ನೋಡೋಣ ಏನಾಗುತ್ತೆ ಅಂತ.